ವೀಕ್ಷಕರೇ ನಮಸ್ಕಾರ. ಸೋಮನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಹೈವೇ ಪಕ್ಕದಲ್ಲಿರುವಂತಹ ಮಲೆನಾಡು ಟೀ ಸ್ಟಾಲ್. ಮಲೆನಾಡು ಟೀ ಸ್ಟಾಲ್ ಮೂಲತಃ ತೀರ್ಥಹಳ್ಳಿಯವರಾದ ಗಣೇಶ್ ಅವರು ಇದರ ಮಾಲೀಕರು. 15 ವರ್ಷಗಳಿಂದ ಈ ಟೀ ಸ್ಟಾಲ್ನ ನಡೆಸ್ತಾ ಬಂದಿದ್ದಾರೆ. ಸೊ ಶ್ರಮಜೀವಿ, ಸರಳ ವ್ಯಕ್ತಿತ್ವ, ಸ್ನೇಹಜೀವಿ ಅಂತಲೇ ಹೇಳ್ಬೋದು. ಈ ಟೀ ಅಂಗಡಿ ನಾರ್ಮಲ್ ಟೀ ಅಂಗಡಿಗಳಿಗಿಂತ ಸ್ವಲ್ಪ ವಿಶೇಷತೆ ಇದೆ. ಗಣೇಶ್ ಅವರಿಗೆ ಒಂದು ಒಳ್ಳೆಯ ಉತ್ತಮ ಹವ್ಯಾಸವಿದೆ. ಹಾಗೂ ಈ ಟೀ ಅಂಗಡಿಯಲ್ಲಿ ನಾವು 20 ವರ್ಷದ ಹಳೆಯ ಟಿ ವಿಯನ್ನು ನೋಡ್ಬೋದು. ಅದು ಇನ್ನೂ ಕೂಡ ಆನ್ ಆಗುತ್ತೆ. ಇದು ಒಂದು ಆ್ಯಂಟಿಕ್ ಪೀಸ್ ಅಂತಲೇ ಹೇಳ್ಬೋದು. ಹಾಗೂ ಗಣೇಶ್ ಅವರಿಗೆ ಸಾಮಾಜಿಕ ಕಳಕಳಿ ತುಂಬ ಇರುವುದರಿಂದ ಇವರು ತಮ್ಮ ಟೀ ಸ್ಟಾಲ್ ಗೋಡೆಗಳಿಗೆ ನ್ಯೂಸ್ ಪೇಪರ್ಗಳಲ್ಲಿ 20 ವರ್ಷಗಳಿಂದ ಆರ್ಟಿಕಲ್ ಬರ್ತಾ ಇರುವ ನ್ಯೂಸ್ ಪೇಪರ್ಗಳನ್ನು ಕಟ್ ಮಾಡಿ ಲ್ಯಾಮಿನೇಷನ್ ಮಾಡಿ ಗೋಡೆಗಳಿಗೆ ಅಂಟಿಸಿರುತ್ತಾರೆ. ಸೊ ಇದು ಅದೇ ರೀತಿಯ ಲಾಭ ಇರುವುದಿಲ್ಲ. ಆದರೆ ಸಾಮಾಜಿಕ ಕಳಕಳಿಯಿಂದ ಈ ಹವ್ಯಾಸವನ್ನು ಬೆಳೆಸ್ಕೊಂಡಂಥ ಇವರು ಎಲ್ಲ ವಿಚಾರಗಳನ್ನ ಮುಂದೆ ಅವರ ಜೊತೆಗೆ ಮಾತಾಡ್ತಾ ಕೇಳುವ ಬನ್ನಿ. ಈ ಬುಕ್ಗಳೆಲ್ಲ ಇವಾಗ ತೊಗೊಂಡಿರೋದು ಹಾಬಿನ ನಿಮಗೆ? ಇದೊಂಥರ ಹಾಬಿ, ಮೊದಲಿನ ಹಾಬಿ. ಯಾರು ಇದನ್ನು ಮೊನ್ನೆ ಯಾರೋ ತಗೊಂಡೋಗ್ಬಿಟ್ಟು ಅಲ್ಲ ಓದ್ಕೊಂಡು ಜೆರಾಕ್ಸ್ ಮಾಡ್ಕೊಂಡು ತಗೊಂಡು ಕೊಟ್ಟಾರೆ. ಇದು ನೋಡಿಬಿಟ್ಟು ಸುಭಾಷ್ ಇದು ವಿವೇಕಾನಂದದ್ದು. ಇದು ವಿವೇಕಾನಂದದ್ದು. ಅದ್ರ ಪ್ರತಿಯೊಬ್ಬರು ಕೂಡ ಇದನ್ನು ವಿಶೇಷವಾಗಿ ನೋಡ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಈ ರೀತಿಯ ವಿಚಾರಧಾರೆಗಳನ್ನ ಇಷ್ಟಪಡ್ತಾರೆ. ಇಲ್ಲೆಲ್ಲ ಇದು ಕಿಲೋಮೀಟ್ರ್ ನಮ್ಮದು, ಇದು ಬೆಂಗಳೂರಿಂದ ಬೇರೆ ಕಡೆ ಕಿಲೋಮೀಟ್ರ್ ಲೆಕ್ಕ. ಹಾಂ, ಇದು ಆಮೇಲೆ ಇದೆಲ್ಲ ಪ್ರೇಕ್ಷಣೀಯ ಸ್ಥಳಗಳು ಗೋಕರ್ಣ, ಇದು ಮಹದೇಶ್ವರ, ಕೊಡಚಾದ್ರಿ, ಮುರುಡೇಶ್ವರ. ಇದರ ಇಲ್ಲಿಂದ ಸುಮ್ಮನೆ ಒಂದು ರೀತಿ ಈ ಕಡೆ ಪಕ್ಕಕ್ಕೂ ಇದೆ, ಹಿಂದೆನೂ ಇದೆ. ಇಲ್ಲಿ ನಾಗರಹೊಳೆ ನಮ್ಮ ಇದ್ರದ್ದೆಲ್ಲ ಇದೆ. ಆಮೇಲೆ ಇದು ಸುಮ್ಮನೆ ಈ ಮೆಡಿಸಿನ್ಗಳು ಯಾವ ಮೆಡಿಸಿನ್, ಹಳೆ ಮೆಡಿಸಿನ್ಗಳಿವು. ಹಾಗಲಕಾಯಿ ಎಲ್ಲ ಇದು ಮಾಡೋದು ಏನಾಗುತ್ತೆ, ಜಾಯಿಕಾಯಿ ಅಂತ ಇರ್ತದೆ, ಸೀತಾಫಲ, ಅದರಲ್ಲಿ ಏನೇನು ಮೆಡಿಸಿನ್ ಬರ್ತದೆ ಅಂತ ಅವ್ರು ಸುಮ್ಮನೆ ನಾನೊಂದು ಇದು ಮಾಡಿರೋದು ಅಷ್ಟೇ. ಪೇಪರಲ್ಲಿ ಬಂದಿರೋದನ್ನ. ಹಾಂ, ಮತ್ತು ಇಂಡಿಯನ್ ಮಸಾಲ ಪದಾರ್ಥಗಳಿದು. ಇದು ನಮ್ಮ ಆಹಾರದಲ್ಲಿ ಸಾಂಬಾರು ಪದಾರ್ಥಗಳು, ಈ ಜಾಯಿಕಾಯಿ, ಜಾಯಿಪತ್ರೆ, ಲವಂಗ, ಇದೆಲ್ಲ ಏನೇನು ಯೂಸ್ ಮಾಡ್ತಾರೆ ಅಂತ ಹೇಳ್ಕೊಬಿಟ್ಟು ಇದು ಮಾಡಿರೋದು. ಈ ಕಾಲಲ್ಲಿ ಈ ಬಿರುಕು ಬಿಟ್ಟಿದ್ದಕ್ಕೆಲ್ಲ ಅಳಲೇಕಾಯಿ ಅಂತ ಒಂದು ಅದನ್ನು ಸುಟ್ಬಿಟ್ಟು ಹಿಂಡಿ ಹೊಡೆಯೋದಕ್ಕೆ ಅದು ಹಚ್ಚಿ, ಅದಕ್ಕೆ ಅಳಲೇಕಾಯಿ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಏನು ಮಾಡಬೇಕು, ಅದನ್ನು ಸುಟ್ಬಿಟ್ಟು ಅದ್ರಲ್ಲಿ ಒಂಥರ ಈ ಅಂಟು ಥರ ಬರುತ್ತೆ. ಆ ಅಂಟು ಥರ ಅದನ್ನು ಹಚ್ಬಿಟ್ರೆ ಹಿಂಡಿ ಹೊಡೆಯೋದೆಲ್ಲ ಹೋಗುತ್ತೆ. ಆ ಥರ ಅಳಲೇಕಾಯಿನ ಮೆಡಿಸಿನ್ ನೋಡಿ, ಕಾಯಿ ಬಿಟ್ಟಿದೆ ನೋಡಿ. ಆ ಥರ ಈ ಕಡೆ ಭಾಗದಲ್ಲಿ ಸಿಗೋ ಡೌಟು, ಆ ಕಡೆ ಸಿಗುತ್ತೆ ಅಷ್ಟೇ. ಉಡುಪಿ ಸಿಗುತ್ತೆ, ಉಡುಪಿ, ಶಿವಮೊಗ್ಗ. ಇದು ಸುಮ್ಮನೆ ಜೋಕ್ಗಳು, ಸುಮ್ಮನೆ ಅವು ಜೋಕ್ಗಳು. ಅಂದ್ರೆ ಎಲ್ಲಾ ತರಾನು ಇಲ್ಲಿ ಹಾಕಿದ್ದೀರಾ. ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು, ಆಹಾರಕ್ಕೆ ಸಂಬಂಧಪಟ್ಟಿದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಆಮೇಲೆ ಇದೊಂಥರ ಜೋಕ್ಸ್ಗಳು. ಮತ್ತೆ ಇದ್ರ ಬಗ್ಗೆ ಇದು ಪೇಪರ್ ಬಂದಿರೋದು, ಅದೇ ಹೇಳಿದ್ನ ಅವರು ಇವ್ರು ಕೊಟ್ಟಿದ್ದು, ಇಲಾಖೆಯವ್ರು ಕೊಟ್ಟಿದ್ದು. ತಂಬಾಕು ಮುಕ್ತ ಮಂಡ್ಯ ಜಿಲ್ಲೆ ಇದು ಮಾಡೋದಕ್ಕೆ ಅದು ಈ ಥರ ಹಾಕಿ ಅಂತ ಹೇಳ್ಬಿಟ್ಟು ನಮ್ಗೆ ಕೊಟ್ಟರು. ಅದನ್ನ ನೇತು ಹಾಕಿದ್ವಿ. ಅದಕ್ಕೆ ನಾವು ಕವರ್ ಮಾಡಿ, ನಾನು ಇದೆಲ್ಲ ಡೆಕೋರೇಷನ್ ಮಾಡಿದ್ದು ನಾನೇ. ಇವ್ರು ಬರೀ ಒಂದು ಶೀಟ್ ಕೊಟ್ಟಿದ್ದಾರೆ ಅಷ್ಟೇ. ಇದು ಕರ್ನಾಟಕ ಹಾಂ, ಇದು ಜ್ಞಾನಪೀಠ ಪ್ರಶಸ್ತಿ ತಗೊಂಡವರೆಲ್ಲ ಇರೋದು ಇದರೆಲ್ಲ ಫೋಟೋ. ಕರ್ನಾಟಕದ ಬಗ್ಗೆನೇ ಜಾಸ್ತಿ ಇರೋದು. ಕರ್ನಾಟಕದ ಇದು ಮ್ಯಾಪ್, ಇದು ಪ್ಲಾನ್ ಅಷ್ಟೇ. ಸುಮ್ಮನೆ ಮ್ಯಾಪ್. ಭಾರತ ಪ್ರಮುಖ ಭಕ್ತಿ ಪ್ರವಾಸಿ ತಾಣಗಳು ಅಂದರೆ ಇಡೀ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಯಾವ ದೇವಸ್ಥಾನಗಳು, ವಾರಣಾಸಿ ಉತ್ತರ ಪ್ರದೇಶ, ಆಮೇಲೆ ಹರಿದ್ವಾರ ಉತ್ತರ ಪ್ರದೇಶ, ಉತ್ತರಾಖಂಡ, ಆಮೇಲೆ ಅದೇ ಹೇಳ್ತಾರಲ್ಲ ಅಮರನಾಥ ದೇವಸ್ಥಾನ ಎಲ್ಲೆಲ್ಲಿ ಬರ್ತದೆ, ಧರ್ಮಸ್ಥಳ, ಹೀಗೆ ಹೋಗೋದು ಇಡೀ ಇಂಡಿಯಾಗೆ ಸಂಬಂಧಪಟ್ಟಿದ್ದು. ಇದು ಬರೀ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇದು ಶಿವಮೊಗ್ಗ ಜಿಲ್ಲೆ, ನಾವು ಶಿವಮೊಗ್ಗ ಜಿಲ್ಲೆಯಿಂದ ಬಂದಿರೋದ್ರಿಂದ ಅದ್ರ ಬಗ್ಗೆ ಹೆಂಗೆ ಇದು ಮಾಡ್ದು. ಇದು ಮಂಡ್ಯ ಜಿಲ್ಲೆ, ಇದು ಮಂಡ್ಯಕ್ಕೆ ಸಂಬಂಧಪಟ್ಟ ಮಂಡ್ಯ ಮಾಡಿರೋದು. ಕೊಕ್ಕರೆ ಬೆಳ್ಳದಿಂದ ಇದು ಇದೆ. ಮಂಡ್ಯ ಸಂಬಂಧಪಟ್ಟಾಗೆ ಮಂಡ್ಯ ಅಂತ ಇದಾಗ್ಬಿಟ್ಟು 75 ವರ್ಷ ಆಯ್ತು ಅಂತ ಹೇಳ್ಕೊಂಡು ಇಲ್ಲಿ ಒಂದು ಆರ್ಟಿಕಲ್ ಬರೆದಿದ್ರು. ಅದನ್ನು ತಗೊಂಡು ನಾನು ಹಂಗಾಗ್ಬಿಟ್ಟು ನಾವು ಅದರಲ್ಲಿ ಏನೋ ವಿಶೇಷತೆ ಏನಿಲ್ಲ. ಒಟ್ಟಿನಲ್ಲಿ ಆರೋಗ್ಯದ ದೃಷ್ಟಿಯಿಂದ ಚೆನ್ನಾಗಿದೆ. ಆರೋಗ್ಯದಲ್ಲ ನಾವು ಮಾಮೂಲಿ ಕೊರೋನಾ ಟೈಮಲ್ಲಿ ಎಲ್ಲ ಈ ಅಮೃತ ಬಳ್ಳಿ ಎಲೆಗಳು, ತುಳಸಿ ಎಲೆಗಳು, ಅವಾಗೆಲ್ಲ ಆದಷ್ಟು ಮೆಡಿಸಿನ್ ಮಾಡ್ತಾ ಇದ್ದು. ಅವಾಗ ಜಾಸ್ತಿ ನೀರು ಕುಡಿಯೋದು ಅವೆಲ್ಲ ಮಾಡಿದ್ವಿ. ಎಲ್ಲ ಟಿ ವಿಲಿ ಮೀಡಿಯಾದೆಲ್ಲ ಬರ್ತಾ ಇದ್ದಲ್ವಾ, ನಾವು ಅದೇ ಥರನೇ ಎಲ್ಲ ಮನೆ ಹತ್ರನೇ ಎಲ್ಲ ಪ್ರತಿಯೊಂದು ಅಮೃತ ಬಳ್ಳಿ ಒಂದೊಳಗಾಲ ಇಲ್ಲೇ ನೋಡಿ, ಒಂದೊಳಗಾಲ ಮಾಡಿ. ಇದು ಭಾರಿ ಒಳ್ಳೇದಂತೆ. ಸಿಂಗಲ್ ಎಲೆ ಇದೆ ನೋಡಿ ಇಲ್ಲಿ ಗಿಡದಲ್ಲಿ, ಒಂದೊಳಗ ಅಂತ ಹೇಳ್ತಾರೆ ಅದಕ್ಕೆ. ಅದು ಮೆಡಿಸಿನ್ಗೆ ಭಾರಿ ಒಳ್ಳೇದು. ಕಫ, ಕೆಮ್ಮಿಗೆ. ಪಕ್ಕದಲ್ಲಿ ಅಮೃತ ಬಳ್ಳಿ ನಡುವಿನ ತುಳಸಿ ಎಲೆ, ಕಾಳುಮೆಣಸು, ವೀಳ್ಯದೆಲೆ ಅವೆಲ್ಲ ಹಾಕಿಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದಾವೆ ಯಾವ ಕೊರೋನಾ ಟೈಮಲ್ಲಿ.
ಭಯಂಕರ ಚೇಂಜಸ್ ಆಗಿದೆ. ಅಷ್ಟಕ್ಕೂ ಮೆಡಿಸಿನ್ಗಳು ಬಂದಿದೆ ಈಗ, ಆದ್ರೂ ಜಾಸ್ತಿ ಅಷ್ಟೇ ಕಾಯಿಲೆಗಳು ಜಾಸ್ತಿ ಈಗ. ಹೌದಾ? ಅವಾಗೆಲ್ಲ ಅಷ್ಟಾಗಿ ಹಿಂದಿನ ಕಾಲ ಸ್ವಲ್ಪ ಅಷ್ಟಾಗಿ ಬರ್ತಿರಲಿಲ್ಲ. ಎಲ್ಲಿ ನೀರು ಕುಡಿದ್ರು ಏನಾದಿಲ್ಲ. ಇವಾಗೆಲ್ಲ ಫಿಲ್ಟರ್ ವಾಟರ್ಗಳು ಶುರುವಾಗಿದೆಲ್ಲ. ಫಿಲ್ಟರ್ ವಾಟರ್ ಕುಡಿದ್ರು ಕೆಲ ಟೈಮು ಕೆಮಿಕಲ್, ಅದರಲ್ಲಿ ಕೆಮಿಕಲ್ಲು ಇದು ಕೆಮಿಕಲ್ಲು ಅಂತಾರಲ್ಲ. ಯಾವುದೋ ಪರ್ಫೆಕ್ಟ್ನೆಸ್ ಇಲ್ಲ ಈ ಸರಿ. ನೀರು ನಮಗೆ ಭಾರಿ ಇಂಪಾರ್ಟೆಂಟ್ ಅಲ್ವಾ? ಹೌದೌದು, ನೀರು ವೇಸ್ಟ್ ಮಾಡಬಾರ್ದು. ನೀರು ವೇಸ್ಟ್ ಮಾಡಬಾರ್ದು. ಅದೇ ಆ ಥರ ಆ ಥರ ಅಂತ ಸುಮ್ಮನೆ ಪ್ರಾಣ ಸಂಜೀವಿನಿ, ಹೃದಯ, ಹಾರ್ಟ್ ಬಗ್ಗೆ ಅದು ಪೂರ್ತಿ. ಹಾರ್ಟಿಗೆ ಈಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಅಲ್ವಾ? ಯಾವ ಥರ ಇದು ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಯಾವ ಥರ ಫುಡ್ ತೊಗೊಳ್ಬೇಕು, ಆ ಥರ ಅದ್ರ ಬಗ್ಗೆ ಒಂದು ಇದು ಆರ್ಟಿಕಲ್ ಬರೆದಿರೋದನ್ನ ಕಟ್ ಮಾಡಿ ಹಾಕಿರೋದು. ಇದು ಬಿ ಪಿ, ಇದು ಬೆಳಗಿನ ಆಹಾರ ಯಾವ ಥರ ಚಹಾ ಮತ್ತು ಆರೋಗ್ಯ ಅಂತ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಇದೆ, ಅದು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಇದು ಟ್ರಾಫಿಕ್ ಬಗ್ಗೆ ಎಲ್ಲ ಪೂರ್ತಿ. ಅದು ಟ್ರಾಫಿಕ್ ಬಗ್ಗೆ ಇರುವಂಥ ಇದು ಇದೇನಿದೆ ಬಿಸಿಲಿಗೆ ಸಜ್ಜಾಗಿ. ಆಮೇಲೆ ಬೇಸಿಗೆಗೆ ಏನೇನು ಫುಡ್ ತಗೋಬೇಕು, ಸೌತೆಕಾಯಿ, ಇದು ಕರ್ಬೂಜದ ಹಣ್ಣು, ಅವುಗಳ ಜ್ಯೂಸ್ ಕುಡಿಬೇಕು, ಲಿಂಬೆಹಣ್ಣಿನ ಜ್ಯೂಸ್ ಕುಡಿಬೇಕು. ಆರೋಗ್ಯ ಸಂಬಂಧಪಟ್ಟಿರೋ ಜಾಸ್ತಿ. ವೀಕ್ಷಕರೇ, ನೋಡಿದ್ರಲ್ಲ, ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಮಲೆನಾಡು ಟೀ ಸ್ಟಾಲ್ ಸೋಮನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಹೈವೇ ಪಕ್ಕದಲ್ಲಿ ಇರುತ್ತದೆ. ಸೊ ತಾವೇನಾದರೂ ಮೈಸೂರು ಬೆಂಗಳೂರು ಹೈವೇಯಿಂದ ಹೋಗಬೇಕಾದ್ರೆ ಒಂದು ಸಾರಿ ಭೇಟಿ ನೀಡಿ ಟೀ ಸ್ಟಾಲನ್ನು ವಿಸಿಟ್ ಮಾಡಿ. ಸೊ ತುಂಬ ಒಳ್ಳೆಯ ಅನುಭವ ನಿಮಗೂ ಕೂಡ ದೊರಕುತ್ತೆ. ಈ ರೀತಿಯ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಈ ಟೀ ಸ್ಟಾಲ್ನ ಮಾಲೀಕರಿಗೆ ನಮ್ಮದೊಂದು ಸಲಾಂ. ಥ್ಯಾಂಕ್ ಯು.